ಸ್ನೇಹಿತರೀಗ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಹಾಕುವಂಥ ಇದನ್ನು ಚಾತುರ್ಮಾಸದ ರಂಗೋಲಿ ಅಂತ ಕೂಡ ಹೇಳ್ತಾರೆ, ಗೋಪದ್ಮವ್ರತ ಅಂತ ಕೂಡ ಹೇಳ್ತಾರೆ. ಇದು ವಿಶೇಷವಾಗಿ ಸಂಪತ್ತು ಧನಧಾನ್ಯ ಮನೆಯಲ್ಲಿ ಸಮೃದ್ಧಿ ಆಗ್ತದೆ ಅಂಥೇಳಿ ಈ ಚಾತುರ್ಮಾಸದಲ್ಲಿ 4 ತಿಂಗಳು ಪ್ರತಿದಿನ ಈ ರಂಗೋಲಿಯನ್ನು ಹಾಕಿ ಇದನ್ನು 5 ವರ್ಷ ಹಾಕೋದ್ರಿಂದ ಎಲ್ಲ ರೀತಿಯಿಂದ ಮನೆಗೆ ಒಳ್ಳೆಯದಾಗ್ತದೆ. ಯಾಕಂದರೆ ನಾವು ಕೂಡ ಮಾಡೇವಿ, ನಮಗೆ ಕೂಡ ಅನುಭವಕ್ಕೆ ಬಂದದ. ಅದಕ್ಕಾಗಿ ಇವತ್ತು ಈ ಚಾತುರ್ಮಾಸದ ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಬಹಳ ಸರಳದ ಹಾಕಲಿಕ್ಕೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸಾಕ್ಷಾತ್ ಶ್ರೀಕೃಷ್ಣ ದೇವರು ತನ್ನ ತಂಗಿಯಾದಂಥ ಸುಭದ್ರೆಗೆ ಈ ರಂಗವಲ್ಲಿಯನ್ನು ಹೇಳಿದ್ದು. ಈ ರಂಗವಲ್ಲಿಯನ್ನು ಒಂದು ಮಣೆಯ ಮೇಲೆ ನಿತ್ಯ ಹಾಕಬೇಕು. ದಿನಾಲೂ ಸ್ನಾನ ಮಾಡ್ಕೊಂಡು ಬಂದು, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ರಂಗವಲ್ಲಿಯನ್ನು ನಿತ್ಯ ಹೊಸ ರಂಗೋಲಿನೇ ಹಾಕಬೇಕು, ತೆಗಿಬೇಕು. ಇದನ್ನು ಅಕ್ಕಿ ಹಿಟ್ಟಿನಿಂದ ಹಾಕಬಾರ್ದು, ಕೈಯಿಂದನೇ ಬಿಡಿಸ್ಬೇಕು. ಕೆಲವರು ಅಚ್ಚಿನಲ್ಲಿ ಹಾಕ್ತೀರಿ. ಯಾವಾಗಲೂ ಹೇಳ್ತೀವಿ, ದೇಹವನ್ನು ನಾವು ದಣಿಸಿ ಮಾಡಿದಂಥ ಸೇವೆ ಭಗವಂತನಿಗೆ ಮುಟ್ಟುತ್ತದೆ ಅಂಥೇಳಿ ಕೈಯಲ್ಲಿಯೇ ರಂಗವಲ್ಲಿಯನ್ನು ಬಿಡಿಸ್ರಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹಾಕ್ತಾ ಹೋದಂತೆ ನಿಮಗೆ ಅದು ತಾನೇ ರೂಢಿ ಆಗ್ಲಿಕ್ಕೆ ಹತ್ತದ. ಭಾಳ ಸರಳದ ರಂಗೋಲಿ. ಮುಟ್ಟಾದಾಗ 4 ದಿವಸ ಹಾಕಬಾರ್ದು, 5ನೇ ದಿವಸದಿಂದ ಮತ್ತೆ ಶುರು ಮಾಡಬೇಕು. ಬಿಟ್ಟಿದ್ದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ಎಲ್ಲೋ ಊರಿಗೆ ಹೋಗೋದಾಗಲಿ, ಯಾರೋ ಮನೆಗೆ ಬಂದಾಗ ಬಿಟ್ಟಿದ್ದು, ಒಟ್ಟು ಎಷ್ಟು ದಿವಸ ಮಧ್ಯದಲ್ಲಿ ಬಿಡ್ತೀರಿ ಎಲ್ಲವನ್ನು ಬರೆದಿಟ್ಕೊಳ್ಬೇಕು. ನಂತರ ಏನು ನಾವು ಈ ಚಾತುರ್ಮಾಸ ಮುಗೀತದಲ್ಲ, ನಂತರ ನೀವು ದ್ವಾದಶಿ ದಾನವೆಲ್ಲ ಕೊಟ್ಟಾದಮೇಲೂ ಸಹ ನೀವು ರಂಗವಲ್ಲಿಯನ್ನು ಹಾಕಿ ಪೂರ್ಣ ಮಾಡಬಹುದು. ಅಥವಾ ಪೂರ್ಣ ಮಾಡಿದ ನಂತರವೇ ನೀವು ದಾನವನ್ನು ಸಹ ಕೊಡ್ಬೋದು. ಇದನ್ನು ನಿಮ್ಗೆ 5 ವರ್ಷ ಹಾಕ್ಲಿಕ್ಕೆ ಆಗದೆ ಇದ್ದ 1 ವರ್ಷನಾದರೂ ಹಾಕಲಿ. ಜೀವನದಲ್ಲಿ 1 ವರ್ಷನಾದರೂ ಈ ವೈಕುಂಠ ರಂಗೋಲಿಯನ್ನು ಹಾಕಿ ಭಗವಂತನನ್ನು ಅನುಗ್ರಹಗೊಳಿಸ್ಕೊಳ್ಬೇಕು. ನೀವು ಏನು ಹಾಕದೇ ಇದ್ದರೂ ಕೂಡ ಚಾತುರ್ಮಾಸದಲ್ಲಿ ಬರುವಂಥ ಈ ಚಾತುರ್ಮಾಸದ ರಂಗೋಲಿಗೆ ಬಹಳಷ್ಟು ಮಹತ್ವದ. ನಿಮಗೆ 5 ವರ್ಷ ಆಗದೇ ಇದ್ದರೂ 1 ವರ್ಷನಾದರೂ ಹಾಕಿ 1ನೇ ವರ್ಷ ನಾವು ಇದನ್ನು ಹಾಕಿದ ಮೇಲೆ ದಾನವಾಗಿ ಒಂದು ಬೆಳ್ಳಿ ಬಟ್ಲಲ್ಲಿ ಶಾವಿಗೆ, ಯಥಾಶಕ್ತಿ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬೆಳ್ಳಿ ಬಟ್ಲಲ್ಲಿ ಶಾವಿಗೆ ಪಾಯಸ ಮಾಡಿ ಹಾಕಿ ಅಣ್ಣ ತಮ್ಮಂದರಿಗೆ ಕೊಡ್ಬೋದು ದಾನ. ಇಲ್ದಿದ್ದರೆ ಅಳಿಯನಿಗೆ ಕೊಡ್ಬೋದು, ಇಲ್ದಿದ್ದರೆ ಆಚಾರ್ಯರಿಗೆ ದಾನವಾಗಿ ಕೊಡಬೇಕು, ತಾಂಬೂಲ ದಕ್ಷಿಣೆ ಸಹಿತ. 2ನೇ ವರ್ಷ ನಾವು ಸಕ್ಕರೆ ಹೋಳಿಗೆ ಅಂದರೆ ಮಂಡಿಗೆ ಕೊಡಬೇಕು. ಮಂಡಿಗೆ ಆಗದೇ ಇದ್ದರೆ ಸಕ್ಕರೆ ಹೋಳಿಗೆಯನ್ನು ಮನೆಯಲ್ಲಿ ಮಾಡಿ ಕೊಡಬೇಕಾಗ್ತದೆ. 3ನೇ ವರ್ಷ ಕೆಲವರು ಚಕ್ಲಿ ಕರ್ಚಿಕಾಯಿಯನ್ನು ಕೊಡ್ತಾರೆ. 4ನೇ ವರ್ಷ ಎಣ್ಣೆ ಹೋಳಿಗೆ ಅಂತ ಹೇಳ್ತೇವೆ. ಅದೇ ಪುಟಾಣಿ ಮತ್ತು ಬೆಲ್ಲದಿಂದ ಮಾಡಿದಂಥ ಹೋಳಿಗೆ ಇರ್ತದೆ. 4ನೇ ವರ್ಷ ಕೊಡಬೇಕು. 5ನೇ ವರ್ಷ ಅಪೂಪ ದಾನ ಅಂತ ಹೇಳ್ತೀವಿ. ಈಗಾಗಲೇ ಅಪೂಪ ಅಂದರೆ ಅನಾರಸ ಹೆಂಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟೇನಿ. 5ನೇ ವರ್ಷ ಏನೇ ಕೊಟ್ಟರೂ 33 ದಾನವಾಗಿ ಕೊಡಬೇಕಾಗ್ತದೆ. ಅಪೂಪ ದಾನ 33. ಈ ರೀತಿಯಾಗಿ ದಾನವನ್ನು ಒಂದೊಂದು ವರ್ಷ ಒಂದೊಂದು ಬಾಗಿನ ದಾನವನ್ನು ಕೊಟ್ಕೋತ ಹೋಗಬೇಕು. 5 ವರ್ಷ ಪೂರ್ಣ ಒಂದು ವ್ರತ ಮುಗೀತದೆ. ಇನ್ನು ಈ ರಂಗೋಲಿಯನ್ನು ಹಾಕಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಕ್ಕರೆ ನೈವೇದ್ಯ ತೋರಿಸಿ ಒಂದು ಹಾಡು ಹಾಡಬೇಕಾಗ್ತದೆ. ಹಾಡು ತೋರಿಸ್ತೀನಿ. ಹಾಡು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸರಳದ ಮಾಡಿ ನೋಡ್ರಿ, ನಿಮಗೆ ಅನುಭವಕ್ಕೆ ಬರ್ತದೆ. ಬರ್ರಿ ರಂಗೋಲಿಯನ್ನು ಏನೇನು ಹಾಕಬೇಕು ತೋರಿಸ್ತೀನಿ. ಮೇಲೆ ಶ್ರೀಕಾರವನ್ನು ಹಾಕಿ ಶ್ರೀರಾಮ್ ಅಂತ ಬರಿಕೊಂಡಿದ್ದೀನಿ. ನೀವು ಬರೀ ಶ್ರೀ ಹಾಕಿದ್ರೂ ನಡೀತದೆ. ನಂತರ ಒಂದು ತೋರಣವನ್ನು ಮಾಡಿಕೊಳ್ಬೇಕು. ಈ ರೀತಿ ತೋರಣವನ್ನು ಮಾಡಿಕೊಂಡು ಅಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಕುಳಿತಿರೋ ಹಾಗೆ ಛತ್ರದಲ್ಲಿ ಛತ್ರ ಚಾಮರ ಎಲ್ಲ ಇರಬೇಕು. ಅಲ್ಲಿ ಇದು ವೈಕುಂಠ ಲೋಕ ಅಂದಮೇಲೆ ಇಲ್ಲಿ ವೈಭವ ಇರಬೇಕು. ಅದಕ್ಕಾಗಿ ಛತ್ರ ಚಾಮರವನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಇಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಮಧ್ಯದಲ್ಲಿ ಕುಳಿತಿರುವ ಹಾಗೆ ಮಾಡಬೇಕು. ಇಲ್ಲಿ ನಾವು ಎಷ್ಟು ಭಕ್ತಿಯಿಂದ ಈ ರಂಗವಲ್ಲಿಯನ್ನು ಹಾಕ್ತೇವೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದಂತ. ಇದು ಸಾಮಾನ್ಯವಾಗಿರುವಂಥ ರಂಗೋಲಿ ಅಲ್ಲ. ಅದಕ್ಕಾಗಿ ನಾವು ಮನಸ್ಸು ಕೊಟ್ಟು ಭಕ್ತಿಯಿಂದ ಈ ರಂಗವಲ್ಲಿಯನ್ನು ಹಾಕಬೇಕಾಗ್ತದೆ. ಬಹಳ ಅದು ಅಷ್ಟೇನು ಕಠಿಣ ಇಲ್ಲ. ನೀವು ಪ್ರತಿನಿತ್ಯ ಹಾಕ್ತಾ ಹೋದ ಹಾಗೆ ನಿಮಗೆ ಅನ್ನಿಸ್ಲಿಕ್ಕೆ ಹತ್ತದ ಸರಳದ ಅಂಥೇಳಿ. ಈ ರೀತಿಯಾಗಿ ವಿಷ್ಣು ದೇವರಿಗೆ ನಾವು ಕಿರೀಟವನ್ನು ಮಾಡಬೇಕು, ಕರ್ಣ ಕುಂಡಲ ಎಲ್ಲ ಮಾಡಬೇಕು, ಮಡಿ ಪೀತಾಂಬರ ಹುಟ್ಟಿರೋ ಹಾಗೆ, ಕೈಯಲ್ಲಿ ಶಂಖಚಕ್ರ ಹಿಡಿದಿರೋ ಹಾಗೆ, ಅಭಯವನ್ನು ಕೊಡ್ತಿರೋ ಹಾಗೆ
ಮತ್ತು ಒಂದು ಆಸನದಲ್ಲಿ ಕುಳಿತಿರುವ ಹಾಗೆ ಕುಳಿತಿರುವ ಭಂಗಿಯಲ್ಲಿ ನಾವು ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಮಾಡ್ಕೊಳ್ಬೇಕು. ಮೊದಲು ವಿಷ್ಣು ದೇವರನ್ನು ಹಾಕಿದ ಮೇಲೆ ನಂತರ ಲಕ್ಷ್ಮೀ ದೇವಿಯನ್ನು ಹಾಕ್ಕೊಳ್ಬೇಕು. ಈ ರೀತಿ ಒಂದು ಆಸನವನ್ನು ಮಾಡ್ಕೊಳ್ಬೇಕು. ಆಸನದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಆಸೀನರಾಗಿರಬೇಕು, ಕುಳಿತಿರಬೇಕು. ಯಾವಾಗಲೂ ನಾವು ಕುಳಿತಿರುವಂಥ ದೇವತಾ ಫೋಟೋಗಳನ್ನೇ ಪೂಜೆ ಮಾಡಬೇಕು. ಅಂದರೆ ಅವರು ಯಾವಾಗಲೂ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾರೆ. ಲಕ್ಷ್ಮಿ ಅಂತೂ ಚಂಚಲೆ ಅಂತ ಹೇಳ್ತೇವೆ. ಲಕ್ಷ್ಮಿಯನ್ನು ಯಾವಾಗಲೂ ನಾವು ಕುಳಿತಿರೋ ಭಂಗಿಯಲ್ಲಿಯೇ ಪೂಜೆಯನ್ನು ಮಾಡಬೇಕು. ಅಂದರೆ ಆಕೆ ಯಾವಾಗಲೂ ಕುಳಿತಿರೋ ಹಾಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ವಾಸವಾಗಿರ್ತಾಳೆ ಅಂಥೇಳಿ ಈ ರೀತಿಯಾಗಿ ಸರಳವಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಈ ರೀತಿ ಕುಳಿತಿರೋ ಹಾಗೆ ಹಾಕ್ಕೊಳ್ಬೇಕು. ಈಗ ಇಷ್ಟಾದ ಮೇಲೆ ಬಹಳ ಸರಳವಾಗಿ ಒಂದು ಕಮಲ ಅಂತ ಸಹಸ್ರದ ಕಮಲದಲ್ಲಿ ಅವ್ರು ಕೂತಿರೋ ಹಾಗೆ ಮಾಡ್ಕೊಳ್ಬೇಕು. ಮೊದಲು ಆಸನ ಹಾಕ್ಕೊಳ್ಬೇಕು. ಆಮೇಲೆ ನಾರಾಯಣ ಸಹಿತ ಲಕ್ಷ್ಮಿಯನ್ನು ಹಾಕಿ ಅಲ್ಲಿ ಸಹಸ್ರದಳ ಕಮಲವನ್ನು ಯಥಾಶಕ್ತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿದ ಮೇಲೆ ಶಂಖ, ಚಕ್ರ, ಗದ, ಪದ್ಮ ಈ ರೀತಿ ಹಾಕ್ಕೊಳ್ಬೇಕಾಗ್ತದೆ. ಇಲ್ಲಿ ಶಂಖಚಕ್ರ ಹಾಕ್ಲಿರ್ತೀನಿ. ಈ ರೀತಿಯಾಗಿ ಶಂಖಚಕ್ರ ಎಲ್ಲ ಹಾಕ್ಕೊಂಡ್ಮೇಲೆ ಈಗ ಗದಾ ಪದ್ಮವನ್ನು ಹಾಕ್ಕೊಳ್ಬೇಕು. ವಿಷ್ಣುವಿನ ಲಾಂಛನ ಅಂತ ಹೇಳ್ತೀವಿ. ಗದಾ ಪದ್ಮವನ್ನು ಒಂದು ಕೈಯಲ್ಲಿ ಪದ್ಮ, ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡಿದಿರೋ ಹಾಗೆ ನಾರಾಯಣ ದೇವರು ಈ ರೀತಿಯಾಗಿ ಹಾಕಬೇಕು. ಗದಾ ಪದ್ಮವನ್ನು ಹಾಕಿದ ಮೇಲೆ ಈಗ ದೇವರ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ, ಬಲಭಾಗದಲ್ಲಿ ಸೂರ್ಯ, ಎಡಭಾಗದಲ್ಲಿ ಚಂದ್ರನನ್ನು ಹಾಕ್ಕೊಳ್ಬೇಕು. ನಾವು ಲಕ್ಷ್ಮೀ ದೇವಿಗೆ ಸಹೋದರರು ಅಂತ ಹೇಳ್ತೇವೆ, ಸೂರ್ಯಚಂದ್ರರು ಅಂಥೇಳಿ. ಹೀಗಾಗಿ ಸೂರ್ಯಚಂದ್ರರು ಇರಲೇಬೇಕು. ತಂತಿ, ಬೇಲಿ ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಳ್ಬೇಕು. ಪದ್ಮವನ್ನು ಹಾಕ್ಕೊಳ್ಬೇಕು. ನಂತರ ಈ ಕಡೆಯೂ ಕೂಡ ನಾವು ಬೇಲಿಯನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಮತ್ತು ತುಳಸಿ ಕಟ್ಟೆಯನ್ನು ಹಾಕ್ಕೊಳ್ಬೇಕು. ತುಳಸಿ ಕಟ್ಟೆ ಆದಮೇಲೆ ತುಳಸಿ ದಳವನ್ನು ಕೂಡ ನಾವು ಹಾಕ್ಕೊಳ್ಬೇಕು. ತುಳಸಿ ಕಟ್ಟೆನೂ ಹಾಕ್ಕೊಳ್ಬೇಕು, ತುಳಸಿ ದಳವನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನೋಡ್ರಿ ಹಾಕ್ಕೊಳ್ಬೇಕು. ಇದಾದಮೇಲೆ ತುಳಸಿ ದಳವನ್ನು ಹಾಕ್ಕೊಳ್ಬೇಕು. ತುಳಸಿ ಕಟ್ಟೆ ಹಾಕಿದರೂ ಸಹ ತುಳಸಿ ದಳವನ್ನು ಈ ರೀತಿ ಒಂದು ತುಳಸಿ ದಳವನ್ನು ಸಹ ದೇವರಿಗೆ ಏರಿಸಲಿಕ್ಕೆ ಅಂಥೇಳಿ ತುಳಸಿ ದಳವನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ತುಳಸಿ ದಳ ಎಲ್ಲ ಹಾಕ್ಕೊಂಡ್ಮೇಲೆ ಈಗ ಗರುಡನ್ನು ಹಾಕ್ಕೊಳ್ಬೇಕು. ಶೇಷ ದೇವರನ್ನು ಸಹ ಹಾಕ್ಕೊಳ್ಬೇಕು. ಈಗ ಗರುಡ ದೇವರನ್ನು ಕೂಡ ನಾನು ಹಾಕೀನಿ. ಮುಂದೆ ಇಲ್ಲಿ ರಾಮನ ತೊಟ್ಟಿಲನ್ನು ಹಾಕ್ಕೊಳ್ಬೇಕು. ಈಗಾಗಲೇ ನಾನು ತೋರಿಸ್ಕೊಟ್ಟೇನಿ. ತುಳಸಿ ಕಟ್ಟೆ ಹಾಕ್ಕೊಂಡು ನಂತರ ರಾಮನ ತೊಟ್ಟಿಲನ್ನು ಸಹ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಚೌಕಾಕಾರವಾಗಿ ಮಾಡಿ ಮಧ್ಯದಲ್ಲಿ ಗೆರೆಯನ್ನು ಎಳೆದು ಈ ರೀತಿಯಾಗಿ ರಾಮನ ತೊಟ್ಲು ಹಾಕ್ಕೋಬೇಕು. ಸೀತಾನ ಸೆರಗು ಹಾಕ್ಕೊಳ್ಬೇಕು. ಈಗಾಗಲೇ ಇದನ್ನು ವಿವರವಾಗಿ ತೋರಿಸ್ಕೊಟ್ಬಿಟ್ಟೆ ನಾನು ಹೆಂಗೆ ಹಾಕೋದಂಥೇಳಿ. ರಾಮನ ತೊಟ್ಲು, ಸೀತಾನ ಸೆರಗು, ನಂತರ ಕೃಷ್ಣನ ಕೊಳಲು ಹಾಕ್ಕೊಳ್ಬೇಕು. ಸ್ವಸ್ತಿಕ ಹಾಕ್ಕೊಳ್ಬೇಕು. ಆಕಳ ಕರು ಹಾಕ್ಕೊಳ್ಬೇಕು. ಅದಾದಮೇಲೆ ಆನೆ, ಅಂಬಾರಿ ಹಾಕ್ಕೊಳ್ಬೇಕು. ಮತ್ತು 33 ಪದ್ಮಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ಪೂರ್ಣ ಹಾಕ್ಕೊಂಡ್ಮೇಲೆ ಕೆಳಗಡೆ ಆಕಳ ಕರು ಬರ್ತದೆ. ಆನೆ, ಅಂಬಾರಿ ಹಾಕ್ಕೊಳ್ಬೇಕು. ನೋಡ್ರಿ 33 ಪದ್ಮ ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ಬಾಗಿಲನ್ನು, ಅಂದರೆ ವೈಕುಂಠದ ಬಾಗಿಲು ಅಂತ ಹೇಳ್ತೀವಿ, ಈ ಬಾಗಿಲನ್ನು ನೀಟಾಗಿ ಅಲಂಕಾರವಾಗಿ ಮಾಡಿ ಈ ರೀತಿಯಾಗಿ ಮಾಡಿ ಇಲ್ಲಿ ಜಯ ವಿಜಯವನ್ನು ನಿಲ್ಲಿಸಬೇಕು. ಈ ಬಾಗಿಲಕ್ಕೆ ಹೊಚ್ಚಲು ಮಾಡಬೇಕು. ಈ ರೀತಿಯಾಗಿ ಅಲಂಕಾರವಾಗಿ ತೋರಣವನ್ನು ಹಾಕಬೇಕು. ಆಮೇಲೆ ಶ್ರೀಕಾರ ಹಾಕಬೇಕು. ಎರಡ ಬಲದಲ್ಲಿ ಜಯ ವಿಜಯರು ಕೈಯಲ್ಲಿ ಕೋಲ್ ಹಿಡಿದಿರೋ ಹಾಗೆ ಮಾಡಬೇಕು. ಇಷ್ಟಾದ ಮೇಲೆ ನಾವೀಗ ಆಕಳ ಕರು, ಆನೆ, ಅಂಬಾರಿ ಎಲ್ಲವನ್ನು ಹಾಕೋಬೇಕು. ಇವರಿಬ್ಬರು ಜಯ ವಿಜಯರು. ನಾವು ವೈಕುಂಠಕ್ಕೆ ಹೋಗಬೇಕಂದ್ರೆ ಅವರ ಅಪ್ಪಣೆ ಇಲ್ಲದೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಎಡಭಾಗದಲ್ಲಿ ಆಕಳು ಕರು ಹಾಕಬೇಕು, ಬಲಭಾಗದಲ್ಲಿ ಆನೆ, ಅಂಬಾರಿ ಹಾಕಬೇಕು. ಇಷ್ಟೆಲ್ಲವನ್ನು ಹಾಕಬೇಕು. ಹಾಕಿ ಒಂದು ಎಲ್ಲ ರಂಗೋಲಿಗೆ ನೀಟಾಗಿ ಅರಿಶಿನ ಕುಂಕುಮವನ್ನು ಏರಿಸಬೇಕು, ಹೂವನ್ನು ಏರಿಸಬೇಕು. ಏರಿಸಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದು ಹಾಡನ್ನು ಹೇಳಬೇಕು. ಸರಳದ ಏಕಾದಶಿ ವಿಷ್ಣುನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚ ಪಾಂಡವರನ್ನು ಕೂಡಿ ಪಗಡಿ ಆಡೋ ಹೊತ್ತಿನ ಬಳಗ ತಂತಿ ಹರಿತು, ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು. ಈ ಸರಳ ಧಾಟಿಯೊಳಗೆ ಹಾಡಿ ಮುಗಿಸ್ಬೇಕು. ಇಷ್ಟು
ಅಂದರೆ ಈ 4 ತಿಂಗಳು ಈ ರೀತಿ ರಂಗೋಲಿಯನ್ನು ಹಾಕಬೇಕು. ನಂತರ ಶಾವಿಗೆ ಪಾಯಸ ಮೊದಲೇ ವರ್ಷ ದಾನ ಕೊಡಬೇಕು. ಈ ರೀತಿಯಾಗಿ ಬಹಳ ಸರಳವಾಗಿರುವಂಥ ಈ ಚಾತುರ್ಮಾಸ ರಂಗೋಲಿ ಸಂಪತ್ತನ್ನು ಮನೆಗೆ ತರ್ತದೆ ಅಂಥೇಳಿ. ಅದಕ್ಕಾಗಿ ಯಾಕಂದರೆ ಈ ರಂಗೋಲಿಯಲ್ಲಿ ವೈಕುಂಠ ಲೋಕನೇ ಇರ್ತದೆ. ಸಾಕ್ಷಾತ್ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಇಲ್ಲಿ ಕುಳಿತಿರೋ ಹಾಗೆ ನಾವು ಹಾಕಿರ್ತೀವಲ್ಲ, ಅದಕ್ಕಾಗಿ ವೈಕುಂಠ ಲೋಕವೇ ನಾವು ನಿತ್ಯ ನಮ್ಮ ಮನೆಯಲ್ಲಿ ಆಹ್ವಾನ ಮಾಡ್ಕೊಂಡಂಗೆ ಹಾಗೆ. ಅದಕ್ಕಾಗಿ ಸಂಕಲ್ಪ ಮಾಡಿಕೊಂಡು ಈ ಒಂದು ರಂಗೋಲಿಯನ್ನು ಹಿಡಿಬೇಕು. ಈ ರೀತಿಯಾಗಿ ಈ ಚಾತುರ್ಮಾಸದ ರಂಗೋಲಿ ಇದನ್ನು ಕೆಲವರು ಗೋಪದ್ಮ ವೃತ್ತ ಅಂತ ಕೂಡ ಹೇಳ್ತಾರೆ. ಆದರೆ ನಮ್ಮ ಕಡೆ ಗೋಪದ್ಮ ಅಂತಂದರೆ 33 ಪದ್ಮವನ್ನು ಆಕಳ ಹೊಟ್ಟೆಯಲ್ಲಿ ಹಾಕೋದಕ್ಕೆ ಗೋಪದ್ಮ ವೃತ ಅಂತ ಹೇಳ್ತೀವಿ. ಆದರೆ ಈ ಕೆಲವರೆಲ್ಲ ಇತ್ಲ ಕಡೆ ಅಂದರೆ ಬೆಂಗಳೂರು ಸೈಡ್ನವರೆಲ್ಲ ಇದಕ್ಕೆ ಗೋಪದ್ಮ ವೃತ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ನೀವು ಗೋಪದ್ಮ ವೃತ ಅಂತೀರೋ ಚಾತುರ್ಮಾಸದ ರಂಗೋಲಿ ಅಂತೀರೋ ಅದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಬಹಳಷ್ಟು ತಿಳಿಸ್ಕೊಡೋದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.